ಒಡಿಶಾ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ಫ್ರೆಶ್ ಆಗಿ ಗ್ರೀನ್ ಟೀ ಮಾಡ್ಕೊಂಡು ಆಚೆ ಹೋಗಿ ನೇಚರ್ ಮಧ್ಯ ಕುಡಿಯೋ ಮಜಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಟೀ ಕುಡ್ಕೊಂಡು ಅದಾದ್ಮೇಲೆ ಮಕ್ಳ ಜೊತೆ ಬಂದು ಸ್ವಲ್ಪ ಆಟ ಆಡ್ಕೊಂಡು ಅವ್ರನ್ನು ಮುದ್ದಾಡಿ ಸ್ವಲ್ಪ ಡೇಟ್ಸು ಮತ್ತೆ ಬಾದಾಮಿ ತಿನ್ಕೊಂಡು ಸೀದಾ ಹೊಟ್ಟಿದೆ ನಾನು ನನ್ನ ಕೆಲ್ಸದ ಕಡೆಗೆ. ಹೋಗಿದ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಬೇರೆ ತುಂಬಾನೇ ಹಸ್ತೋಗಿತ್ತು. ಬೆಳಗ್ಗೆ ನಾಷ್ಟ ಕೂಡ ಮಾಡಿದೆ, ಇಡ್ಲಿ ವಡೆ ತಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಅದ್ ತಿನ್ಕೊಂಡು ಸೀದಾ ಮನೆಗ್ ಬಂದೆ ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ನನ್ನ ವೈಫು ನಾವು ಹೋಗಿದ್ದೇನೆ ನಮ್ಮ ಏರಿಯಾಗೆ ಶಾರದಾನಗರ್ಗೆ. ಯಾಕಪ್ಪ ಅಂದ್ರೆ ನಮ್ಮ ಮನೆಗೆ ಹೋಗಿ ಒಂದ್ ವಾರ ಆಗಿತ್ತು. ಹೋಗಿ ನಮ್ಮ ಅಪ್ಪ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟ್ರಿ. ನಾವು ಹೋಗಿರೋ ಟೈಮಲ್ಲಿ ಮನೇಲಿ ಈ ಸೀನ್ ಕೂಡ ಬರ್ತಾ ಇತ್ತು. ತುಂಬಾನೇ ಬೇಜಾರೈತಿ ಈ ಸೀನ್ ನೋಡಿ. ಯಾಕಂದ್ರೆ 72 ವರ್ಷ ಸಂಸಾರ ಮಾಡಿ ಬಿಟ್ಟು ಹೋಗ್ಬಿಟ್ರೆ ಎಷ್ಟು ನೋವಾಗುತ್ತೆ ಹೇಳಿ. ತುಂಬಾನೇ ಬೇಜಾರಾಯ್ತು. ಏನು ಮಾಡೋಕ್ಕಾಗಲ್ಲ, ವಿಧಿ ಲಿಖಿತ ಅಂದ್ಬಿಟ್ಟು. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಮನ್ಸಲ್ಲಿ ಅನ್ಕೊಂಡು ಅಷ್ಟರಲ್ಲಿ ನಮ್ಮಮ್ಮ ಕಾಫಿ ಕೂಡ ಕೊಟ್ಟರು. ಕಾಫಿ ಕುಡ್ಕೊಂಡು ಅಷ್ಟರಲ್ಲಿ ಊಟ ಕೂಡ ರೆಡಿ ಆಯಿತು. ಊಟ ತಿನ್ಕೊಂಡು ಕೂತಿದ್ರೆ ನನ್ನ ತಮ್ಮ ಕೂಡ ಬಂದ. ಅವನು ಮಾತಾಡಿಸ್ಕೊಂಡು ನಮ್ಮ ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಕರಿಯನ್ ಕೂಡ ಮಾತಾಡಿಸ್ಕೊಂಡು ಎಷ್ಟೊಂದು ದಿವಸ ಆಗಿತ್ತು ನಮ್ಮ ಕರಿಯನ್ ನೋಡಿ ನಮ್ಮ ಕರಿಯ. ಹಾಗೆ ನಮ್ಮ ಬಾಸ್ ಮೂವಿ ಕೂಡ ಬರ್ತಿತ್ತು, ಗಜ ಫಿಲಮ್ನ ನೋಡ್ಕೊಂಡು ಸರಿ ಟೈಮ್ ಆಯ್ತು ಅಂದ್ಬಿಟ್ಟು ನಾನು ನನ್ನ ವೈಫು ಅಲ್ಲಿಂದ ಹೊರಟಿದ್ದೆ. ಸೀದಾ ಬಂದಿದ್ದೆ ನಮ್ಮ ಮನೆಗೆ. ಬಂದು ಗಾಡಿ ಪಾರ್ಕ್ ಮಾಡಿ ಮೇಲೆ ಬಂದರೆ ವಿಸ್ಕಿ ಸ್ಕಾಚು ಟೈಮ್ ಆಯ್ತಪ್ಪ ಕರ್ಕೊಂಡೋಗಿ ವಾಕಿಂಗ್ ಅಂದರು. ಸರಿ ಇಬ್ರಿಗೂ ಬೆಲ್ಟ್ ಹಾಕ್ಬಿಟ್ಟು ಸೀದಾ ವಾಕಿಂಗ್ ಕರ್ಕೊಂಡೋದೆ. ಫ್ರೆಂಡ್ಸ್, ಇವತ್ತಿನ ಮೀನುಲಾಗಿ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಖಂಡಿತ ಡಿಸ್ಲೈಕ್ ಮಾಡಿ. ನಮ್ಮ ಮುಂದಿನ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್, ಬೈ ಫ್ರೆಂಡ್ಸ್.